ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ನೋಡಿ, ಇಡೀ ರಾಜ್ಯಾದ್ಯಂತ ಮಂಡ್ಯದ ಕೆರೆಗೋಡು ಧ್ವಜ ದಂಗಲ್ ಪ್ರಕರಣ ಸುದ್ದಿಯಾಗಿತ್ತು. ಬಿಜೆಪಿ ನಾಯಕರು ಇದೇ ವಿಚಾರ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರು. ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಕೆರೆಗೋಡು ಧ್ವಜ ದಂಗಲ್ ಪ್ರಕರಣ. 3 ಹಿಂದೂ ಕಾರ್ಯಕರ್ತರಿಗೆ ನೋಟಿಸ್ ನೀಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಚಿಕ್ಕಬಳ್ಳಿ ಬಾಲು, ಕಾರ್ತಿಕ್, ಹರೀಶ್ಗೆ ನೋಟಿಸ್ ನೀಡಲಾಗಿದೆಯಂತೆ. ಕೆರೆಗೋಡು ಪೊಲೀಸ್ ಠಾಣೆ ತಲುಪಿದೆ ಈ ಪ್ರತಿಭಟನೆ. ಈಗ ಗೇಟ್ ಬಳಿಯೇ ಪ್ರತಿಭಟನಾಕಾರನ ತಡೆದಿದ್ದಾರೆ ಪೊಲೀಸರು. ಪೊಲೀಸರೊಂದಿಗೆ ಪ್ರತಿಭಟನಾಕಾರರು ವಾಗ್ವಾದಕ್ಕೂ ಕೂಡ ಮುಂದಾಗಿದ್ದಾರೆ. ಪ್ರಶ್ನೆ ಇದ್ದುದು, ಯಾರು ಈ ಹನುಮ ಧ್ವಜ ದಂಗಲ್ನಲ್ಲಿ ಭಾಗಿಯಾಗಿದ್ರು, ಹೋರಾಟಗಳಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು, ಅಂತವರ ವಿರುದ್ಧ ಕೇಸ್ ಹಾಕುವುದಕ್ಕೆ ನಿರ್ಧಾರ ಆಗಿದೆ ಅಂತ. ಅದರ ಮುಂದುವರೆದ ಭಾಗ 3 ಹಿಂದೂ ಕಾರ್ಯಕರ್ತರಿಗೆ ನೋಟಿಸ್ ಕೂಡ ಇಶ್ಯೂ ಆಗಿದೆ. ಈ ನೋಟಿಸ್ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆಕ್ರೋಶ ವ್ಯಕ್ತವಾಗ್ತಾ ಇರೋದು, ಪ್ರತಿಭಟನೆ ನಡೀತಾ ಇರೋದು. ಎಲ್ಲಿ ತನಕ ತಲುಪಿದೆ ಅಂದ್ರೆ ಕೆರೆಗೋಡು ಪೊಲೀಸ್ ಠಾಣೆಗೂ ಕೂಡ ಈ ಪ್ರತಿಭಟನೆಯ ಕಾವು ತಲುಪಿದೆ. ಪೊಲೀಸರು ಯಾವಾಗ ಇದನ್ನು ತಡೆಯೋ ಪ್ರಯತ್ನ ಮಾಡ್ತಾರೋ ಕೆಲಕಾಲ ವಾಗ್ವಾದ ಕೂಡ ಆಗಿದೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿಂದೂ ವಿರೋಧಿ ಸರ್ಕಾರ ಅನ್ನುವಂತಹ ಆಕ್ರೋಶ ಹಿಂದೂ ಸಂಘಟನೆಯಿಂದ ವ್ಯಕ್ತವಾಗ್ತಾ ಇದೆ. ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು ಅಂತ. ಈ ಹಿಂದೆಯೂ ಕೂಡ ಸರ್ಕಾರಿ ಜಾಗದಲ್ಲಿ ಹನುಮ ಧ್ವಜ ಏರಿಸಲಾಗಿದೆ ಅನ್ನೋ ಕಾರಣಕ್ಕೆ ಏಕಾಏಕಿ ಬರ್ತಾರೆ, ಅದನ್ನ ಕೆಳಗಿಳಿಸ್ತಾರೆ, ರಾಷ್ಟ್ರ ಧ್ವಜವನ್ನ ಏರಿಸ್ತಾರೆ. ಇದೇ ವಿಚಾರ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಯಾಕೆ ಕೇಸರಿ ಕಂಡ್ರೆ ಭಯ, ಯಾಕೆ ಹನುಮ ಧ್ವಜವನ್ನ ಕೆಳಗಿಳಿಸಿದ್ರಿ ಅನ್ನೋದನ್ನ ಮುಂದೆ ಇಟ್ಕೊಂಡು ಬಿಜೆಪಿ ನಾಯಕರು ಹೋರಾಟ ಮಾಡಿದ್ರು. ಕೆರಗೋಡು ಗ್ರಾಮದ ಹನುಮಧ್ವಜ ವಿಚಾರವಾಗಿ ಹೋರಾಟದಲ್ಲಿ ಭಾಗವಹಿಸಿದ್ದಂಥ ಹೋರಾಟಗಾರರಿಗೆ ಪೊಲೀಸರು ಕಿರುಕುಳ ನೀಡುತ್ತಿದ್ದಾರೆ ಅಂತ ಹೇಳಿ ಇವತ್ತು ಕೆರಗೋಡು ಗ್ರಾಮದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಹಾಗೂ ಬಿಜೆಪಿ JDS ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಇಲ್ಲಿ JDS ಮುಖಂಡರಾದಂಥ ರಾಮಚಂದ್ರ ಬಂದಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ, ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಏನು ಸರ್ ಕಾರಣ? ಸರ್, ಏನು ಜನವರಿನಲ್ಲಿ ಹನುಮಧ್ವಜ ವಿವಾದ ಆಗಿತ್ತು, ಶಾಂತಿಯುತವಾಗಿ ನಾವು ಹೋರಾಟ ಕೊಟ್ವಿ ಜಿಲ್ಲಾಡಳಿತ ವಿರುದ್ಧ. ಆವಾಗಲೂ ಸುಧಾ ನಾವು ಅವ್ರಿಗೆ ಅವಕಾಶ ಕೊಟ್ಟು ನಮ್ಮ ಹನುಮಧ್ವಜವನ್ನು ಇಳಿಸಿದ್ರು, ನಮ್ಮ ರಾಷ್ಟ್ರಧ್ವಜವನ್ನು ಆರಿಸಿದ್ರು. ನಾವು ಶಾಂತಿಯುತವಾಗಲೇ ಇದ್ದೀವಿ. ಅವತ್ತಿಂದ ಸುಧಾ ಸುಮ್ಮನೆ ಇದ್ದಂಥ ಪೊಲೀಸ್ ಅಧಿಕಾರಿಗಳು ಶಾಸಕರ ಒಂದು ಒತ್ತಡದ ಮೇರೆಗೆ, ಅವರ ದರ್ಪದ ಮೇರೆಗೆ ಇವತ್ತು ಅಧಿಕಾರಿಗಳು ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಏನು ಚಿಕ್ಕ ಹುಡುಗರು ಏನಿದ್ದಾರೆ ನಮ್ಮ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅವ್ರ ಮೇಲೆ ಇವತ್ತು ದೌರ್ಜನ್ಯ ಎಸಗಿ ಅವ್ರನ್ನ ಬೆದರಿಕೆ ಅಂತ ಹೂಡುವಂಥದ್ದು, ಅವ್ರಿಗೆ ನೋಟಿಸ್ ಕೊಟ್ಟು ನಿಮ್ಮ ರೌಡಿ ಶೀಟ್ರಿಗೆ ನಾವು ಸೇರ್ಪಡೆ ಮಾಡ್ತೀವಿ, ನೀವು ರೌಡಿ ಶೀಟ್ರಿಗೆ ಸೇರಿದ್ರೆ ನಿಮ್ಮ ನೆಕ್ಸ್ಟ್ ಯಾವಾಗ ಬೇಕಾದ್ರೂ ನಿಮ್ಮನ್ನ ಸ್ಟೇಷನ್ ಕರ್ಸ್ಕೋಬೋದು ಅನ್ನೋ ರೀತಿಯಲ್ಲಿ ಇವತ್ತು ಒತ್ತಡದ ಮೇರೆಗೆ ಅವರಿಗೆಲ್ಲ ನೋಟಿಸ್ ಕೊಟ್ಟು ಇವತ್ತು ಅವ್ರನ್ನ ಬೆದರಿಕೆ ಒಡ್ಡಿ ನೀವೆಲ್ಲರೂ ಒಂದು ನಾಲ್ಕು ಜನ ನೀವು ಕೇಸ್ನ ಪಿಟ್ ಮಾಡ್ತೀವಿ ಅಂತೇಳಿ ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೋದು, ಇನ್ನು PSI ರಂಗಪ್ಪ ಅಂತಿದ್ದಾರೆ. ಅವರ ದೌರ್ಜನ್ಯ ಜಾಸ್ತಿ ಆಗಿದೆ. ಇದುವರೆಗೂ ಎಲ್ಲ ನಮ್ಮ ಹಿಂದೂ ಕಾರ್ಯಕರ್ತರು, ನಮ್ಮ ಸಂಘಟನೆಯ ಕಾರ್ಯಕರ್ತಿದ್ದಾರೆ ಈ ಹನುಮಧ್ವಜ ವಿವಾದ ಪ್ರತಿಯೊಬ್ಬರು ಸುಧಾ ಎಲ್ಲರ ಅವರು ಹುಡುಗರು ಜೈ ಶ್ರೀರಾಮ್ ಅಂದರೆ ಸಾಕು ಅವ್ರನ್ನ ಕರ್ಕೊಬಂದು ಒಂದು ಏನು ನಮ್ಮ ಸ್ಟೇಷನಲ್ಲಿ ಕೂಡ ಹಾಕೊಳ್ಳುವಂಥ ಕೆಲಸ ಮಾಡೋದು, ಅವ್ರಿಗೆ ಬೆದರಿಕೆ ಒಡ್ಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ನಿಜವಾಗ್ಲೂ ಅವರು ಸರ್ಕಾರದ ಕೆಲಸ ಅಧಿಕಾರಿಗಳಲ್ಲ, ಅವರು ಒಬ್ಬ ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರೋದು ನಮಗೆ ವಿರೋಧ ಇದೆ ಸರ್. ದಿನೇ ಇವತ್ತು ಇಲ್ಲಿ ಈ ಭಾಗದಲ್ಲಿ ಕಾಂಗ್ರೆಸ್ ಕ್ಷೀಣ ಆಗ್ತಾ ಇದೆ. ಏನಾದ್ರು ಮಾಡಿ ಇವರೆಲ್ಲರೂ ಹತ್ತಿಕ್ಕಿ ಕಾಂಗ್ರೆಸ್ನ ಅಪ್ ಮಾಡ್ಕೊಳ್ಬೇಕು ಅನ್ನೋದು ಇವರೊಂದು ದುರಾಸೆ ಇದೆ. ಇದಕ್ಕೆ ಯಾವ ಹಿಂದೂ ಕಾರ್ಯಕರ್ತರು ಇರ್ಬೋದು, 2 ಪಕ್ಷದ ಕಾರ್ಯಕರ್ತರು ನಾವು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಕಾನೂನು ಮುಖಾಂತರ ಹೋರಾಟ ಮಾಡ್ತೀವಿ. ಅದಕ್ಕೂ ಇವರು ನಮಗೆ ಭಯಪಡಿಸ್ತಾವ್ರೆ ಅಂದರೆ ಇದೊಂಥರ ಈಗ ಅಂದರೆ ಹೋರಾಟನ ಹತ್ತಿಕ್ಕಕ್ಕಾಗಿ ಈ ಥರ ನೋಟಿಸ್ ಕೊಡ್ತಾ ಇದ್ದಾರೆ. 100% ಸರ್. ಈಗ ತಮಗೆ ಗೊತ್ತು ಸರ್, ಇಲ್ಲೇನು ಕೊಲೆ ಆಗಿದೆಯಾ, ಮರ್ಡರ್ ಆಗಿದೆಯಾ, ಕೊಲೆ ಆಗಿದೆಯಾ, ಇಲ್ಲಾಂದ್ರೆ ಇಲ್ಲೊಂದು ಏನಾದ್ರು ಆಫ್ ಆರ್ಡರ್ ಆಗಿದೆಯಾ, ಇಲ್ಲಾಂದ್ರೆ ಪಾಪ ಹುಡುಗರುಗಳೇನಾದ್ರು ರ್ಯಾಬ್ರಿ ಮಾಡಿದಾರ, ಯಾಕೆ ಇವರು ರೌಡಿ ಶೀಟ್ರು ಮಾಡ್ತಾರೆ? ಏನು ರೌಡಿ ಶೀಟರ್ ಅಂದ್ರೆ ಏನು ಅರ್ಥ? ಇವರೆಲ್ಲ ವಿದ್ಯಾವಂತರಲ್ವಾ ಪೊಲೀಸ್ ಇಲಾಖೆಯಲ್ಲಿ? ರೌಡಿ ಶೀಟರ್ ಮಾಡ್ಬೇಕಾದ್ರೆ ಅದೇ ಗೈಡ್ಲೈನ್ ಅವೇ. ಏನಾಗಬೇಕು ಅವ್ರ ಭವಿಷ್ಯ, ಹುಡುಗರು ಭವಿಷ್ಯ ಏನಾಗಬೇಕು? ಎಲ್ಲ ಚಿಕ್ಕ ಹುಡುಗರು ಇವತ್ತೆಲ್ಲ ಡಿಪ್ಲೊಮಾ ಮಾಡವನೆ, ಒಬ್ಬ ಈಗ BCom ಓದ್ತಾ ಇದ್ದಾನೆ.
ಅವ್ರ ಭವಿಷ್ಯ ಏನಾಗಬೇಕು? ರೌಡ್ರಿ ಶೀಟ್ರ್ ಮಾಡಿ ಮನೆ ಸೇರಿಸ್ಬಿಟ್ರೆ ನೀವು ಮಾತ್ರ ನಿಮ್ಮ ಹೆಂಡತಿ ಮಕ್ಳ ಜೊತೆ ಬೆಚ್ಚಗೆ ಮನೆ ಕಬಿಡಿ ಪೊಲೀಸ್ ಇಲಾಖೆಯವರು. ಈ ಹುಡುಗರೆಲ್ಲ ಜೈಲಲ್ಲಿ ಅಲಿತಾ ಇರಲಿ. ಇದಕ್ಕೆಲ್ಲ ತಕ್ಕ ಉತ್ತರವ ನಾವು ಕೊಡ್ತೀವಿ, ನ್ಯಾಯಾಲಯದಲ್ಲಿ ಕೊಡಿಸ್ತೀವಿ ನಾವು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.